ವಾವ್, ಅಂತೂ ಇವತ್ತು ನನ್ನ ಅರ್ಜುನ್ ಮುಖನ ನಾನೇ ಮೊದಲು ನೋಡಿದ್ದು. ಹೇ ಹೇ ಅಮೃತ, ನೀನು ಅರ್ಜುನ್ ಹತ್ರ ತಾಳಿ ಕಟ್ಟಿಸ್ಕೊಂಡು ಅವನ ಹೆಂಡತಿ ಆಗಿರ್ಬೋದು, ಆದರೆ ನಂದು ಒಂದು ಅದಕ್ಕೂ ಮೀರಿದ್ರು ನಾನು ಬಂದ ಕಣೆ. ಇದರಲ್ಲೇ ಅರ್ಥ ಮಾಡ್ಕೋ, ಅರ್ಜುನ್ ಯಾವತ್ತಿದ್ರು ನನ್ನೋನು. ಆ ಹುಣ್ಣಿಮೆ ಚಂದ್ರನೇ ಆಶೀರ್ವಾದ ಮಾಡಿದ್ಮೇಲೆ ಮುಗೀತು. ವಾವ್, ಎಷ್ಟು ಖುಷಿ ಆಗ್ತಿದೆ ಇವತ್ತು. ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ ಈ ಖುಷಿನ? ಅಯ್ಯೋ ಅಜ್ಜಿ, ಏನಿವತ್ತು? ಅಯ್ಯೋ, ಏನಿವತ್ತು ನನ್ನ ರಾಜ್ಕುಮಾರ್ ಇಷ್ಟೊಂದು ಸಂತೋಷವಾಗಿದ್ದಾಳೆ. ಹೋಗಿ ಕೆಲಸ ಚೆನ್ನಾಗಿ ಆಯ್ತು ಅನ್ಸುತ್ತೆ. ಅಜ್ಜಿ, ಅದನ್ನ ಯಾಕೆ ಕೇಳ್ತೀರಾ? ಅದನ್ನ ಹೇಳಕ್ಕೆಂದೇ ನಾನು ಇಲ್ಲಿಗೆ ಬಂದಿದ್ದು. ವಾವ್, ಅಲ್ಲಿ ಏನಾಯ್ತು ಗೊತ್ತಾ ಅಜ್ಜಿ? ಹೌದಾ, ಇಷ್ಟೆಲ್ಲ ಆಯ್ತೇನೆ? ಹ್ಞೂ ಅಜ್ಜಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಫಲ ಸಿಕ್ತು. ನನ್ನ ಅರ್ಜುನ್ ಮುಖನ ನಾನೇ ಮೊದಲು ನೋಡಿದ್ದು. ಅಂತೂ ಆ ದೇವ್ರ ಮನಸ್ಸಲ್ಲಿ ನಿನ್ನ ಮೇಲೆ ಕರುಣೆ ಇದೆ ಅಂತ ಆಯ್ತು. ಇವತ್ತು ಸಾವಿತ್ರಿ ಹಬ್ಬ ಕಣೆ, ತುಂಬ ಶ್ರೇಷ್ಠವಾದ ಹಬ್ಬ. ಇಂಥ ದಿನ ಶುಭಶಕನ ಆಗಿದೆ ಅಂದರೆ ಖಂಡಿತ ದೇವರು ನಿನ್ನ ಹಣೆಯಲ್ಲಿ ಅರ್ಜುನ್ ನನ್ನ ಹೆಸರು ಬರೆದಿದ್ದಾನೆ ಅನಿಸುತ್ತೆ. ನೋಡು, ನಿನ್ನ ಪ್ರಯತ್ನ ನೀನು ಬಿಡಬೇಡ, ಮಾಡ್ತಾನೆ ಇರು. ಆದಷ್ಟು ಬೇಗ ನೀನು ಅರ್ಜುನನ್ನ ನಿನ್ನ ಕಡೆ ಮಾಡ್ಕೊ. ಖಂಡಿತ ಅಜ್ಜಿ, ನೀವೊಬ್ರು ನನ್ನ ಜೊತೆ ಇದ್ಬಿಡಿ ಸಾಕು. ಆಮೇಲೆ ಈ ಮಯೂರಿನ ಹಿಡಿಯೋರು ಯಾರೂ ಇರೋದೇ ಇಲ್ಲ. ಖಂಡಿತ ಕಂದ, ಹಬ್ಬದ ದಿನ ಎಂಥ ಸಿಹಿ ಸುದ್ದಿ ಕೊಟ್ಟೆ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ವಾ, ಬೆಳದಿಂಗಳ ರಾತ್ರಿ ಚಂದ್ರ ಅವನ ಅಥವಾ ನೀವ ಅಂತ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆಗೋಯ್ತಲ್ರಿ. ಅಯ್ಯೋ ಶಿವನೇ, ಹುಣ್ಣಿಮೆ ಬೆಳಕು ಬೀಳ್ತಿರುವಾಗ ನಾನು ಹೇಗಪ್ಪ ಹೋಗ್ಲಿ ಅಲ್ಲಿಗೆ? ಯಾಕ್ರಿ ಅಲ್ಲೇ ನಿಂತ್ಬಿಟ್ರಿ? ಬನ್ರಿ ನೋಡಿ, ಚಂದ್ರ ನಮಗೋಸ್ಕರ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದಾನೆ ಅಂತ. ಬನ್ನಿ, ಇಬ್ರು ಸೇರಿ ಹಾಯ್ ಹೇಳೋಣ. ಓಯ್ ಚಂದ ಮಾಮ, ಇವತ್ತಾದ್ರೂ ನನ್ನ ಅಮೃತ ಅವರು ನನ್ನ ಹತ್ರ ಮಂಚ್ ಬೆಚ್ಚಿ ಮಾತಾಡೋ ಹಾಗೆ ಮಾಡ್ತೀಯಾ? ಬನ್ರಿ, ಎಂಥ ರೊಮ್ಯಾಂಟಿಕ್ ವಾತಾವರಣ ಇದೆ. ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಬನ್ನಿ. ಇಲ್ಲ, ನಾನು ಬರಲ್ಲ. ನಾನು ಅಲ್ಲಿಗೆ ಬರೋದಕ್ಕೂ ಆಗಲ್ಲ. ಯಾಕ್ರಿ ನಾನು ಹೀಗೆ ಸದಾಯಿಸ್ತೀರಾ? ಅಲ್ಲ, ಅದೇನೋ ಹೇಳ್ತಾರಲ್ಲ, ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ವಂತೆ ಅಂತ. ಹಾಗಾಯ್ತು ನನ್ನ ಕತೆ. ನೀವು ಬೇಕು ಅಂತಾನೆ ನನ್ನ ಮನ್ಸಿಗೆ ಹರ್ಟ್ ಆಗಲಿ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್